ಸ್ನೇಹಿತರೆ ನಮಸ್ಕಾರ. ಕ್ಯೂರಿಯಾಸಿಟಿ ವಿಜ್ಞಾನ ಪುಸ್ತಕ 8ನೇ ತರಗತಿ ಅಧ್ಯಾಯ 2 ಅಗೋಚರ ಜೀವಜಗತ್ತು ನಮ್ಮ ಬರಿಗಣ್ಣಿನ ಆಚೆ. ಈಗಾಗಲೇ ಈ ಒಂದು ಪಾಠದಲ್ಲಿ ನಾವು ಸರಳ ಮಸೂರದಿಂದ ಸೂಕ್ಷ್ಮದರ್ಶಕದ ಬೆಳವಣಿಗೆ, ಈರುಳ್ಳಿಯ ಪೊರೆ ಮತ್ತು ಕೆನ್ನೆಯ ಒಳಭಾಗದ ಜೀವಕೋಶಗಳ ವೀಕ್ಷಣೆ, ಸಸ್ಯ ಮತ್ತು ಪ್ರಾಣಿ ಜೀವಕೋಶದ ರಚನೆ ಮತ್ತು ಜೀವಕೋಶಗಳ ಆಕಾರ ಮತ್ತು ರಚನೆಯಲ್ಲಿರುವಂತಹ ವ್ಯತ್ಯಾಸ, ಜೊತೆಗೆ ಒಂದು ಜೀವಿಯ ದೇಹದಲ್ಲಿನ ಸಂಘಟನೆಯ ಮಟ್ಟಗಳು ಇವನ್ನೆಲ್ಲ ಅಭ್ಯಾಸ ಮಾಡಿದ್ದೇವೆ. ಈ ವಿಡಿಯೋ ತಾವು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ದಲ್ಲಿ ಅದರ ಲಿಂಕ್ ಇದೆ, ಅಲ್ಲಿಂದ ಆ ವಿಡಿಯೋವನ್ನು ತಾವು ನೋಡ್ಕೊಂಡು ಬರಬಹುದು. ಇನ್ನು ಈ ವಿಡಿಯೋದಲ್ಲಿ ನಾವು ಸೂಕ್ಷ್ಮ ಜೀವಿಗಳು ಹೇಗೆ ನಮಗೆ ವಿವಿಧ ರೀತಿಯಲ್ಲಿ ಪ್ರಯೋಜನಕಾರಿಯಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೂಕ್ಷ್ಮ ಜೀವಿಗಳು ಪರಿಸರ ಸ್ನೇಹಿ ಕೂಡ ಆಗಿವೆ. ಅದು ಯಾವ ರೀತಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲಿಗೆ ನಾವು ಸೂಕ್ಷ್ಮ ಜೀವಿಗಳೊಂದಿಗೆ ಹೇಗೆ ಸಂಪರ್ಕ ಹೊಂದಿದ್ದೇವೆ ಅನ್ನೋದಕ್ಕೆ ಇಲ್ಲಿ ಒಂದು ನಿದರ್ಶನವನ್ನ ಕೊಟ್ಟಿದ್ದಾರೆ. ತಾವು ನೋಡಿರ್ತೀರಿ, ನಿಂಬೆ, ಟೊಮೆಟೊ, ಕಿತ್ತಳೆ ಅಥವಾ ಯಾವುದೇ ಒಂದು ಆಹಾರ ಪದಾರ್ಥ ಕೆಲವು ದಿನಗಳವರೆಗೆ ಹಾಗೆ ನಾವು ಇಟ್ಟಾಗ ಅವು ಏನಾಗ್ತದೆ, ಕೊಳಿತಾ ಇರುವುದನ್ನು ತಾವು ಅಲ್ಲಿ ಗಮನಿಸಬಹುದು. ಇಲ್ಲಿ ಚಿತ್ರದಲ್ಲಿ ತಾವು ನೋಡ್ತಾ ಇದ್ದೀರಿ, ಒಂದು ಹಣ್ಣಿನ ಮೇಲೆ ಸೂಕ್ಷ್ಮ ಜೀವಿಗಳು ಬೆಳೆದು ಆ ಹಣ್ಣು ಏನಾಗ್ತಾ ಇದೆ, ಇಲ್ಲಿ ಕೊಳಿತಾ ಇದೆ. ಈ ರೀತಿ ಅವುಗಳ ಮೇಲೆ ಪುಡಿಯಂತಹ ಅಥವಾ ಹತ್ತಿಯ ಎಳೆಗಳಂತಹ ಬೆಳವಣಿಗೆಯನ್ನ ಕೂಡ ತಾವು ಗಮನಿಸುತ್ತಿರಬಹುದು. ಸೊ ಇದಕ್ಕೆಲ್ಲ ಕಾರಣ ಏನಂದ್ರೆ, ನಮ್ಮ ಸುತ್ತಮುತ್ತಲಿರುವಂತಹ ಬರಿಗಣ್ಣಿಗೆ ಕಾಣಿಸಿದಂತಹ ಸೂಕ್ಷ್ಮ ಜೀವಿಗಳು. ತಮ್ಮಲ್ಲೂ ಕೂಡ ಒಂದು ಪ್ರಶ್ನೆ ಇಲ್ಲಿ ಬಂದಿರಬೇಕು, ಏನಂದ್ರೆ ಈ ಉಪ್ಪಿನಕಾಯಿ ಇರಬಹುದು ಅಥವಾ ಮುರಬ್ಬಗಳು ಅಂದ್ರೆ ಈ ನೆಲ್ಲಿಕಾಯಿಯನ್ನ ನಾವೇನ್ ಮಾಡ್ತೇವೆ, ಸಕ್ಕರೆ ದ್ರಾವಣದಲ್ಲಿ ಪ್ರಿಸರ್ವ್ ಮಾಡಿ ಇಟ್ಟಿರ್ತೇವೆ. ಸೊ ಇಂಥ ವಸ್ತುಗಳು ಬಹಳ ದಿನದವರೆಗೆ ನಾವು ಸಂಗ್ರಹಣೆ ಮಾಡಿ ಇಡಬಹುದು. ಅದರ ಮೇಲೆ ಯಾವುದೇ ರೀತಿ ಸೂಕ್ಷ್ಮ ಜೀವಿಗಳು ವರ್ತಿಸುವುದಿಲ್ಲ. ಯಾಕೆ ಅನ್ನುವಂತ ಒಂದು ಪ್ರಶ್ನೆ ತಮ್ಮಲ್ಲೂ ಕೂಡ ಬಂದಿರ್ತದೆ. ಇದಕ್ಕೆ ಉತ್ತರ ಏನಂದ್ರೆ, ನಾವೇನ್ ಮಾಡಿರ್ತೇವೆ, ಉಪ್ಪಿನಕಾಯಿ ಅಥವಾ ಇಂಥ ಒಂದು ಮುರಬ್ಬಗಳಿಗೆ ಉಪ್ಪಿನ ಅಥವಾ ಸಕ್ಕರೆಯ ದ್ರಾವಣಗಳನ್ನ ಸೇರಿಸಿರ್ತೇವೆ. ಇವುಗಳು ಸಂರಕ್ಷಕವಾಗಿ ಕಾರ್ಯನಿರ್ವಹಿಸುತ್ತದೆ. ಆದ್ದರಿಂದ ಇಂಥ ದ್ರಾವಣದಲ್ಲಿ ಸೂಕ್ಷ್ಮ ಜೀವಿಗಳು ಬೇಗನೆ ಬೆಳವಣಿಗೆ ಆಗುವುದಿಲ್ಲ. ಆದ್ದರಿಂದ ಉಪ್ಪಿನಕಾಯಿ ಅಥವಾ ಇನ್ನಿತರ ಸಂರಕ್ಷಕಗಳನ್ನ ಬಳಸಿ ಇಟ್ಟಂತ ವಸ್ತುಗಳು ಬೇಗನೆ ಹಾಳಾಗುವುದಿಲ್ಲ. ಸೊ ಇದೆಲ್ಲ ನೋಡಿದ್ಮೇಲೆ ತಮಗೊಂದು ಕುತೂಹಲಕಾರಿ ಪ್ರಶ್ನೆ ತಮ್ಮಲ್ಲಿ ಬರಬಹುದು. ಅದೇನಂದ್ರೆ, ಈ ಸೂಕ್ಷ್ಮ ಜೀವಿಗಳು ಎಲ್ಲಿಂದ ಬಂದವು? ಆಹಾರದ ಮೇಲೆ ಅಥವಾ ಹಣ್ಣು ತರಕಾರಿಗಳ ಮೇಲೆ ಅವುಗಳನ್ನ ಹಾಗೆ ಹೊರಗಡೆ ಇಟ್ಟಾಗ ಅದರ ಮೇಲೆ ಸೂಕ್ಷ್ಮ ಜೀವಿಗಳು ಬೆಳವಣಿಗೆ ಆಗುವುದನ್ನು ತಾವು ನೋಡ್ತೀರಿ. ಹಾಗಾದ್ರೆ ಈ ಸೂಕ್ಷ್ಮ ಜೀವಿಗಳು ಎಲ್ಲಿಂದ ಬಂದವು ಮತ್ತು ಆಹಾರದೊಂದಿಗೆ ಹೇಗೆ ಸಂಪರ್ಕಕ್ಕೆ ಬಂದವು ಅನ್ನುವಂತ ಸಾಮಾನ್ಯವಾದಂತ ಪ್ರಶ್ನೆ ತಮ್ಮೆಲ್ಲರ ತಲೆಯಲ್ಲಿ ಬಂದಿರ್ತದೆ. ಇದಕ್ಕೆ ಉತ್ತರ ನಾವು ಕಂಡುಕೊಳ್ಬೇಕಂದ್ರೆ, ಸೂಕ್ಷ್ಮ ಜೀವಿಗಳು ನೀರು, ಮಣ್ಣು, ಗಾಳಿ ಅಥವಾ ಕೆಲವು ಆಹಾರ ಪದಾರ್ಥಗಳು ಹೀಗೆ ಎಲ್ಲೆಡೆಯಲ್ಲೂ ಕೂಡ ಕಂಡು ಬರುತ್ತದೆ. ಅದರಿಂದ ಅವು ಬೇಗನೆ ಆಹಾರದ ಸಂಪರ್ಕಕ್ಕೆ ಬಂದು ಆಹಾರವನ್ನ ಕೆಡಿಸ್ಲಿಕ್ಕೆ ಅಲ್ಲಿ ಕಾರಣ ಆಗತ್ತೆ. ಇನ್ನು ಸಸ್ಯಗಳು ಮತ್ತು ಪ್ರಾಣಿಗಳಂತೆ ಸೂಕ್ಷ್ಮ ಜೀವಿಗಳು ಸಹ ಹೆಚ್ಚಿನ ವೈವಿಧ್ಯತೆಯನ್ನು ತೋರಿಸುತ್ತವೆ. ಅಂದ್ರೆ ಭಿನ್ನ ಭಿನ್ನ ಪ್ರಕಾರದ ಸೂಕ್ಷ್ಮ ಜೀವಿಗಳು ಇದೆ. ಕೆಲವು ಸೂಕ್ಷ್ಮ ಜೀವಿಗಳು ಬಿಸಿ ನೀರಿನ ಬುಗ್ಗೆಗಳು ಮತ್ತು ಹಿಮಶೀತ ವಲಯಗಳಂತಹ ತೀವ್ರ ಹವಾಮಾನ ಪರಿಸ್ಥಿತಿಯಲ್ಲಿ ಮತ್ತು ಹಿತಕರ ತಾಪಮಾನದಲ್ಲಿಯೂ ಕೂಡ ಕಂಡುಬರುತ್ತದೆ. ಅಂದ್ರೆ ಕೇವಲ ಹಿತಕರ ತಾಪಮಾನ ಅಷ್ಟೇ ಅಲ್ಲ, ಅತಿ ಬಿಸಿಯಾದಂತಹ ಪ್ರದೇಶಗಳಲ್ಲೂ ಕೂಡ ಅಥವಾ ಅತಿ ತಂಪಗಿರುವಂತಹ ಪ್ರದೇಶಗಳಲ್ಲೂ ಕೂಡ ಈ ಸೂಕ್ಷ್ಮ ಜೀವಿಗಳು ಕಂಡುಬರುತ್ತದೆ. ಇವುಗಳಲ್ಲಿ ಕೆಲವು ಜೀವಿಗಳು ನಮ್ಮ ದೇಹದ ಒಳಗೂ ಕೂಡ ಕಂಡುಬರುತ್ತದೆ. ಸಾಮಾನ್ಯವಾಗಿ ನಮ್ಮ ಸಣ್ಣ ಕರಳಿನಲ್ಲಿ ಅನೇಕ ರೀತಿಯ ಸೂಕ್ಷ್ಮ ಜೀವಿಗಳು ಇದೆ. ಅವುಗಳು ನಮಗೆ ಕೆಲವೊಂದು ಜೀರ್ಣಕ್ರಿಯೆಯಲ್ಲಿ ಸಹಾಯ ಮಾಡುವಂತ ಸೂಕ್ಷ್ಮ ಜೀವಿಗಳು ಕೂಡ ಆಗಿದೆ. ಸ್ನೇಹಿತರೆ, ಆಗ್ಲೇ ಹೇಳ್ದಂಗೆ ಸೂಕ್ಷ್ಮ ಜೀವಿಗಳು ಪರಿಸರ ಸ್ನೇಹಿಯಾಗಿದೆ. ಹಾಗಾದ್ರೆ ಪರಿಸರವನ್ನ ಸ್ವಚ್ಛಗೊಳಿಸುವಲ್ಲಿ ಈ ಸೂಕ್ಷ್ಮ ಜೀವಿಗಳು ಹೇಗೆ ಪ್ರಮುಖ ಪಾತ್ರ ವಹಿಸುತ್ತದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಅದಕ್ಕಾಗಿ ಒಂದು ಚಟುವಟಿಕೆಯನ್ನ ಕೊಟ್ಟಿದ್ದಾರೆ. ಚಟುವಟಿಕೆ 2.7. ಏನ್ ಮಾಡಬೇಕು ಆ ಚಟುವಟಿಕೆಯಲ್ಲಿ? ಮೊದಲಿಗೆ ಒಂದು ಖಾಲಿ ಪಾತ್ರೆಯನ್ನ ತೆಗೆದುಕೊಂಡು ಅದರ ಅರ್ಧದಷ್ಟು ತೋಟದ ಮಣ್ಣನ್ನ ತುಂಬಿಸಬೇಕು, ಅಥವಾ ಯಾವುದೇ ರೀತಿ ಮಣ್ಣನ್ನ ತಾವಲ್ಲಿ ತುಂಬಿಸಬಹುದು. ನಂತರ ಪಾತ್ರೆಗೆ ಕೆಲವು ಹಣ್ಣು ಅಥವಾ ತರಕಾರಿಗಳ ಸಿಪ್ಪೆಗಳನ್ನ ಸೇರಿಸಬೇಕು. ನಂತರ ಅದರ ಮೇಲೆ ಮತ್ತೆ ಮಣ್ಣಿನ ಒಂದು ಪದರವನ್ನ ಹರಡಿ ಅದನ್ನ ಒಂದು ಪಕ್ಕದಲ್ಲಿ ಕೆಲವು ದಿನಗಳವರೆಗೆ ಇಡಬೇಕಾಗತ್ತೆ. ಸುಮಾರು 2-3 ವಾರಗಳ ನಂತರ ಅಲ್ಲಿ ನಾವು ಆ ಸಿಪ್ಪೆಗಳು, ಹಣ್ಣಿನ ತರಕಾರಿಗಳ ಸಿಪ್ಪೆಗಳು ಏನಾಯ್ತು ಅನ್ನೋದನ್ನ ತೆಗೆದು ನೋಡಬೇಕು.
ಅವಾಗ ನಾವಲ್ಲಿ ಏನ್ ಗಮನಿಸ್ತೇವಂದ್ರೆ ಈ ಸಿಪ್ಪೆಗಳು ಅಥವಾ ಹಣ್ಣುಗಳ ತರಕಾರಿಗಳ ಅವಶೇಷಗಳು ಏನಿತ್ತಲ್ಲ ಅವು ಗಾಢ ಬಣ್ಣದ ವಸ್ತುವಾಗಿ ಮಾರ್ಪಾಡಾಗಿರುತ್ತದೆ. ಇದು ಸಾವಯವ ಗೊಬ್ಬರವಾಗಿದ್ದು ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಮತ್ತು ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಸೊ ಈ ಚಿತ್ರದಲ್ಲಿ ತಾವು ನೋಡಬಹುದು, ಇಲ್ಲಿ ಇಬ್ಬರು ಹುಡುಗರು ಆ ರೀತಿಯಾದಂತಹ ಒಂದು ಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ. ಮಣ್ಣಲ್ಲಿ ಕೆಲವೊಂದು ಕೊಳೆಯುವಂತ ಪದಾರ್ಥಗಳನ್ನ ಹಾಕಿಟ್ಟಾಗ ಅದು ಸಾವಯವ ಗೊಬ್ಬರ ಆಗಿರುವುದನ್ನ ಕಂಡುಕೊಳ್ತಾರೆ. ಈ ಕುರಿತು ಒಂದು ಸಣ್ಣ ವಿಡಿಯೋ ಇದೆ, ಬನ್ನಿ ಮೊದಲು ಆ ವಿಡಿಯೋವನ್ನ ನೋಡ್ಕೊಂಡ್ ಬರೋಣ. Look at how the vegetables are turning into soil. Wow, they are almost completely gone. ನೋಡಿದ್ರಲ್ಲ ಸ್ನೇಹಿತರೆ, ಸೊ ಈ ರೀತಿ ಹಣ್ಣು ತರಕಾರಿಗಳ ಅವಶೇಷಗಳನ್ನ ನಾವು ಮಣ್ಣಲ್ಲಿ ಹಾಕಿಟ್ಟಾಗ ಅದು ಗೊಬ್ಬರವಾಗಿ ಮಾರ್ಪಾಡಾಗತ್ತೆ. ಹಾಗಾದ್ರೆ ನಿಮ್ಗೊಂದು ಅಲ್ಲಿ ಪ್ರಶ್ನೆ ಮೂಡಿರ್ತದೆ, ಏನಂದ್ರೆ ಇಂಥ ಹಣ್ಣುಗಳು ತರಕಾರಿಗಳ ಸಿಪ್ಪೆಗಳು ಸಾವಯವ ಗೊಬ್ಬರವಾಗಿ ಹೇಗೆ ಮಾರ್ಪಾಡಾದವು ಅನ್ನುವಂತ ಪ್ರಶ್ನೆ ತಮ್ಮಲ್ಲಿ ಬಂದಿರಬಹುದು. ಇದಕ್ಕೆ ಉತ್ತರ ಈ ರೀತಿ ಇದೆ. ಮಣ್ಣು ವಿವಿಧ ರೀತಿಯ ಸೂಕ್ಷ್ಮ ಜೀವಿಗಳನ್ನ ಒಳಗೊಂಡಿದೆ. ಈಗಾಗಲೇ ನಾವು ಸೂಕ್ಷ್ಮದರ್ಶಕದ ಮೂಲಕ ಮಣ್ಣಿನಲ್ಲಿ ಇರುವಂತಹ ಸೂಕ್ಷ್ಮ ಜೀವಿಗಳನ್ನ ನೋಡಿದ್ದೇವೆ. ಶಿಲೀಂಧ್ರಗಳು ಮತ್ತು ಬ್ಯಾಕ್ಟೀರಿಯಾಗಳಂತಹ ಕೆಲವು ಸೂಕ್ಷ್ಮ ಜೀವಿಗಳು ಸಸ್ಯ ತ್ಯಾಜ್ಯದ ಮೇಲೆ ವರ್ತಿಸುತ್ತದೆ ಮತ್ತು ನಿಧಾನವಾಗಿ ಅದನ್ನು ಸರಳ ಪೋಷಕಾಂಶಯುಕ್ತ ಗೊಬ್ಬರವಾಗಿ ವಿಭಜಿಸುತ್ತದೆ. ಅಂದ್ರೆ ಒಂದು ಸಾವಯವ ಗೊಬ್ಬರ ಉಂಟಾಗಬೇಕಂದ್ರೆ ಅಲ್ಲಿ ಮುಖ್ಯವಾಗಿ ಕಾರಣವಾಗಿರುವಂತದ್ದು ಶಿಲೀಂಧ್ರಗಳು ಮತ್ತು ಬ್ಯಾಕ್ಟೀರಿಯಾಗಳು. ಇನ್ನು ಈ ಸೂಕ್ಷ್ಮ ಜೀವಿಗಳಿಂದ ವಿಭಜನೆಗೊಂಡು ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ಸರಳ ಪದಾರ್ಥಗಳಾಗಿ ಪರಿವರ್ತನೆ ಹೊಂದಿದಂತಹ ವಸ್ತುಗಳು ಸಸ್ಯಗಳಿಗೆ ಉತ್ತಮವಾದ ಗೊಬ್ಬರವಾಗಿರುತ್ತದೆ. ಈ ಪೋಷಕಾಂಶಗಳು ಮರಳಿ ಮಣ್ಣಿಗೆ ಸೇರುವಲ್ಲಿ ಸೂಕ್ಷ್ಮ ಜೀವಿಗಳು ಬಹಳ ಸಹಾಯಕವಾಗಿರುತ್ತದೆ. ಸಸ್ಯಗಳು ಉತ್ತಮವಾಗಿ ಬೆಳೆಯಲು ಸಹಾಯ ಮಾಡುವಂತದ್ದೇ ಈ ಸೂಕ್ಷ್ಮ ಜೀವಿಗಳು. ಸೂಕ್ಷ್ಮ ಜೀವಿಗಳು ಸತ್ತ ಪ್ರಾಣಿಗಳ ದೇಹಗಳನ್ನು ಸಹ ವಿಭಜಿಸುತ್ತದೆ. ತಾವು ನೋಡ್ತೀರಿ, ಯಾವುದೇ ಪ್ರಾಣಿಗಳು ಸತ್ತೋಗಿದೆ, ಮಣ್ಣಲ್ಲಿ ಬಿದ್ದಿದೆ ಅಂದ್ರೆ ನಿಧಾನವಾಗಿ ಅದು ಹೊಳೆಯುವಂತ ಒಂದು ಪ್ರಕ್ರಿಯೆಯಲ್ಲಿ ಆ ಸತ್ತ ಪ್ರಾಣಿಗಳನ್ನ ತಾವು ಅಲ್ಲಿ ನೋಡ್ತೀರಿ. ಆದ್ದರಿಂದ ಸೂಕ್ಷ್ಮ ಜೀವಿಗಳು ತ್ಯಾಜ್ಯವನ್ನು ಮರುಬಳಕೆ ಮಾಡಲು ಮತ್ತು ಪ್ರಮುಖ ಪೋಷಕಾಂಶಗಳನ್ನು ನಿಸರ್ಗಕ್ಕೆ ಹಿಂದಿರುಗಿಸಲು ಸಹಾಯ ಮಾಡುತ್ತದೆ. ಸೂಕ್ತ ತಾಪಮಾನ ಮತ್ತು ಸೂಕ್ತ ತೇವಾಂಶ ಮಟ್ಟದಲ್ಲಿ ಸಾವಯವ ಗೊಬ್ಬರ ಉಂಟಾಗ್ತದೆ. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗತ್ತಂದ್ರೆ, ಯಾವುದೇ ಒಂದು ಜೀವಿ ಮಣ್ಣಿನಲ್ಲಿ ಕೊಳಿಬೇಕಂದ್ರೆ ಅಲ್ಲಿ ಸೂಕ್ಷ್ಮ ಜೀವಿಗಳೇ ಮುಖ್ಯ ಕಾರಣ. ಅವು ಮಣ್ಣಿನಲ್ಲಿ ಕೊಳೆಯಲು ಸಹಾಯ ಮಾಡೋದ್ರ ಜೊತೆಗೆ ಸಸ್ಯಗಳಿಗೆ ಬೇಕಾಗಿರುವಂತಹ ಪೋಷಕಾಂಶ ಒದಗಿಸುವುದರಿಂದ ಒಂದು ಉತ್ತಮವಾದ ಗೊಬ್ಬರವನ್ನು ಸೃಷ್ಟಿ ಮಾಡುತ್ತದೆ. ಸ್ನೇಹಿತರೆ, ಒಂದು ಹೆಜ್ಜೆ ಮುಂದಕ್ಕೆ ನಾವು ಇನ್ನೂ ಹೆಚ್ಚಾಗಿ ಆ ಸೂಕ್ಷ್ಮ ಜೀವಿಗಳ ಒಂದು ಪ್ರಯೋಜನವನ್ನ ತಿಳ್ಕೊಳ್ಳೋಣ. ಅದೇನಂದ್ರೆ ಸೂಕ್ಷ್ಮ ಜೀವಿಗಳು ಜೈವಿಕ ಅನಿಲದ ಆಕರಗಳಾಗಿದೆ. ಅದು ಹೇಗೆ ಅನ್ನೋದನ್ನ ತಿಳ್ಕೊಳ್ಬೇಕಂದ್ರೆ, ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಂತಹ ಅನೇಕ ಸೂಕ್ಷ್ಮ ಜೀವಿಗಳು ಆಕ್ಸಿಜನ್ ರಹಿತ ಅಂದ್ರೆ ಆಕ್ಸಿಜನ್ ಇಲ್ಲದೇನೆ ವಾತಾವರಣದಲ್ಲಿ ವಾಸಿಸುವ ಜೀವಿಗಳಾಗಿವೆ. ಈ ಬ್ಯಾಕ್ಟೀರಿಯಾಗಳಲ್ಲಿ ಕೆಲವು ಪರಿಸರದಲ್ಲಿರುವಂತಹ ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯವನ್ನು ಅಥವಾ ಮನೆಯ ಕೆಲವೊಂದು ತ್ಯಾಜ್ಯ ನೀರನ್ನು ವಿಭಜಿಸುವ ಸಾಮರ್ಥ್ಯ ಹೊಂದಿದೆ. ಈ ಪ್ರಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗತ್ತೆ ಮತ್ತು ಅಧಿಕ ಪ್ರಮಾಣದ ಮಿಥೇನ್ ಅನ್ನುವಂತಹ ಅನಿಲದ ಒಂದು ಮಿಶ್ರಣ ಕೂಡ ಅಲ್ಲಿ ಬಿಡುಗಡೆ ಆಗುವಂತದ್ದು. ಈ ಮಿಥೇನ್ ಅನಿಲ ಏನಿದೆಯಲ್ಲ, ಇದನ್ನ ನಾವು ಅಡಿಗೆ ಮಾಡಲು ಬಳಕೆ ಮಾಡಿಕೊಳ್ಬಹುದು, ಉಷ್ಣೋತ್ಪಾದನೆಗೂ ಕೂಡ ಬಳಕೆ ಮಾಡಿಕೊಳ್ಬಹುದು. ಜೊತೆಗೆ ವಾಹನ ಚಲಾಯಿಸಲು, ವಿದ್ಯುತ್ ಉತ್ಪಾದಿಸಲು ಕೂಡ ಮಿಥೇನ್ ಅನಿಲವನ್ನ ಬಳಕೆ ಮಾಡಿಕೊಳ್ಬಹುದು. ಅಂದ್ರೆ ಸ್ನೇಹಿತರೆ, ಸೂಕ್ಷ್ಮ ಜೀವಿಗಳು ಏನ್ ಮಾಡ್ತದೆ, ಈ ತ್ಯಾಜ್ಯ ನೀರು ಅಥವಾ ಸಸ್ಯಗಳ ಪ್ರಾಣಿಗಳ ತ್ಯಾಜ್ಯ ಏನಿದೆಯಲ್ಲ, ದನಕರುಗಳ ಸಗಣಿ ಇರಬಹುದು, ಇವುಗಳಿಂದ ಮಿಥೇನ್ ಅನಿಲವನ್ನ ಉತ್ಪಾದಿಸಲು ಸಹಾಯ ಮಾಡ್ತದೆ. ತಾವೆಲ್ಲ ಬಯೋಗ್ಯಾಸ್ ಬಗ್ಗೆ ಕೇಳಿರ್ತೀರಿ. ಬಯೋಗ್ಯಾಸ್ ಅಥವಾ ಸಗಣಿಯಿಂದ ತಯಾರಾಗುವಂತ ಗ್ಯಾಸ್ ಏನ್ ಅನಿಲ ಇದೆಯಲ್ಲ, ಅದರಲ್ಲಿ ಮಿಥೇನ್ ಮುಖ್ಯ ಘಟಕವಾಗಿದೆ. ಅದು ಉತ್ಪಾದನೆ ಮಾಡುವಂತದ್ದೇ ಈ ಬ್ಯಾಕ್ಟೀರಿಯಾಗಳು. ಸ್ನೇಹಿತರೆ, ಇದಿಷ್ಟು ಸೂಕ್ಷ್ಮ ಜೀವಿಗಳಿಂದ ಪರಿಸರದಲ್ಲಿ ಯಾವ ರೀತಿ ಆ ಒಂದು ಕೊಳೆಯುವಂತ ಕ್ರಿಯೆ ನಡೀತದೆ ಅನ್ನೋದನ್ನ ತಿಳ್ಕೊಂಡಿದ್ದೀರಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸೂಕ್ಷ್ಮ ಜೀವಿಗಳು ನಮ್ಮ ಆಹಾರ ಪದ್ಧತಿಯಲ್ಲಿ ಅಥವಾ ಆಹಾರ ಉತ್ಪಾದನೆಯಲ್ಲಿ ಯಾವ ರೀತಿ ಸಹಾಯ ಮಾಡ್ತದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕೆ ತಾವೇನ್ ಮಾಡಬೇಕು, ಚಾನೆಲ್ ಸಬ್ಸ್ಕ್ರೈಬ್ ಮಾಡಬೇಕು. ಪ್ಲೇ ಲಿಸ್ಟ್ ಇಂದ ವಿಡಿಯೋಗಳನ್ನ ತಾವಲ್ಲಿ ನೋಡಬಹುದು.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡ್ರಿ, ಮತ್ತೆ ಸ್ನೇಹಿತರೊಂದಿಗೆ ಹಂಚಿ. ಏನಾದರೂ ಸಮಸ್ಯೆಗಳಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಅಂತ ಹೇಳ್ತಾ ಧನ್ಯವಾದಗಳು.